ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೀವು ಕೂಡ ಈ ಯಾವ ಒಂದು ಹೊಸ ವಿಡಿಯೋನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ನೋಡಬೇಕಾದ್ರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ರಿಗೂ ಶೇರ್ ಮಾಡದೆ ಹೋಗಬೇಡಿ. ಹಾಗಾದರೆ ಬನ್ನಿ, ಈ ಒಂದು ಹೊಸ ವಿಡಿಯೋನ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ನಾನು ಇಲ್ಲೊಂದು ಕಬ್ಬಿಣದ ಚಿಕ್ಕ ಕಡಾಯಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ನೀವು ಕೂಡ, ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಟ್ಕೊಂಡಿರೋದು. ಹಾಗೂ ಇದು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಅಗಸೆ ಬೀಜನ ಯೂಸ್ ಮಾಡ್ಕೋತಾ ಇದ್ದೇನೆ. ಇವತ್ತು ನಾನು ಯಾವುದೇ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಹೇರ್ ಹೇಗೆ ಕೂದಲು ಉದ್ದವಾಗಿ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಆಗಿ ಪರಿವರ್ತನೆ ಮಾಡುವಂಥ ಈ ಅಗಸೆ ಬೀಜದಿಂದ ನಾವು ಎಷ್ಟೆಲ್ಲ ಲಾಭವನ್ನು ಪಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅಗಸೆ ಬೀಜ ಎಲ್ಲ ಚೆನ್ನಾಗಿ ಹುರಿದು ಚಟಪಟ ಅಂದು ಎಲ್ಲ ಕೆಳಗಡೆ ಬೀಳುತ್ತೆ ಅಂತ ನಾನು ಹೀಗೆ ಒಂದು ಪ್ಲೇಟ್ನ ಅದ್ರ ಮೇಲೆ ಮುಚ್ಕೊಳ್ತಾ ಇದ್ದೇನೆ. ನೀವು ಕೂಡ ಹೀಗೆ ಮುಚ್ಕೊಳ್ಳಿ, ಯಾಕಂದರೆ ಗ್ಯಾಸ್ ಮೇಲೆ ಎಲ್ಲ ಕಡೆ ಬಿದ್ದು ವೇಸ್ಟ್ ಆಗುತ್ತೆ ಅಂತ. ಹಾಗೆ ಮುಚ್ಚಿದ ನಂತರ ಚೆನ್ನಾಗಿ ಹುರ್ಕೊಳ್ಳುತ್ತೋ ಕೂಡ. ಆದ ಕಾರಣ ನಾನು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಪ್ಲೇಟ್ನ ಮುಚ್ಚಳವನ್ನು ಹೀಗೆ ಮುಚ್ಕೊಂಡು ಇಟ್ಕೊಂಡಿದ್ದೆ. ಅಗಸೆ ಬೀಜದಿಂದ ಕೂಡ ಎಷ್ಟೆಲ್ಲ ಲಾಭಗಳಿವೆ ಅಂತ ಎಷ್ಟೋ ಜನಕ್ಕಂತೂ ಗೊತ್ತೇ ಇಲ್ಲ. ಆದರೆ ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ. ಅಗಸೆ ಬೀಜದಿಂದ ಕೂದಲು ಉದ್ದವಾಗಿ ಹಾಗೂ ಎಷ್ಟೇ ಹೇರ್ ಡ್ಯಾಮೇಜ್ ಆದರೂ ಅರ್ಧದಲ್ಲೇ ಕಟ್ಟಾಗಿದ್ರೂ ಕೂಡ ಅದು ಉದ್ದವಾಗಿ ಬೆಳೆಯಲು ಹಾಗೂ ಬುಡದಿಂದ ಕೂಡ ಉದ್ದವಾಗಿ ಬೆಳೆಯಲು ಕೂಡ ಈ ಅಗಸೆ ಬೀಜ ನಾವು ಹೆಲ್ಪ್ ಮಾಡುತ್ತೆ ನಮಗೆ. ಹಾಗೂ ಈ ಅಗಸೆ ಬೀಜದಿಂದ ಎಷ್ಟೇ ಡ್ಯಾಂಡ್ರಫ್ ಆದರೂ ಕೂಡ, ಎಷ್ಟೇ ರಫ್ ಆಗಿ ನಮ್ಮ ಕೂದಲು ಒಬ್ರೊಬ್ರದ್ದು ಎಷ್ಟು ರಫ್ ಆಗಿರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ರಫ್ ಆಗಿರುತ್ತೆ. ಅದರಿಂದ ಕೂಡ ನಮ್ಮ ಕೂದಲು ಸಾಫ್ಟ್ ಆಗಿ ಹಾಗೂ ಶೈನಿ ಆಗಿ ಕೂಡ ಕಾಣಿಸಲು ತುಂಬಾ ಹೆಲ್ಪ್ಫುಲ್ ಆಗಿ ಈ ಒಂದು ಅಗಸೆ ಬೀಜ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ನೋಡ್ಬೋದು, ಈಗ ನಾನು ಹಾಗೆ ಮುಚ್ಚಿಟ್ಟಿದ್ದೆ ಆ ಪ್ಲೇಟ್ನ. ಆದ ಕಾರಣ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಆದರೂ ಕೂಡ ಎಣ್ಣೆ ಬಿಡೋವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ನೋಡ್ಬೋದು, ಈಗ ಕೂಡ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರೋದಂತ. ಈ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಬ್ಲ್ಯಾಕ್ ಮಾಡ್ಕೊಳ್ಬೋದು. ಹಾಗೂ ಈ ಒಂದು ಇಂಗ್ರೀಡಿಯೆಂಟ್ಸ್ನ ನಾವು ಎಷ್ಟು ದಿನ ಬೇಕಾದರೂ ನಾವು ಹೀಗೆ ಒಂದು ಪೌಡರ್ನ ಮಾಡಿಕೊಂಡು ಎಷ್ಟೇ ದಿನ ಬೇಕಾದರೂ ಎಷ್ಟು ತಿಂಗಳಿದ್ರೂ ಕೂಡ ಇದು ಏನು ಕೆಟ್ಟೋಗೋದಿಲ್ಲ. ನಾವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಅಗಸೆ ಬೀಜ ಅಂತ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದು ಬ್ಲ್ಯಾಕ್ ಆಗಿರೋದು ನೀವು ಕೂಡ ನೋಡ್ಬೋದು. ಈ ಒಂದು ಅಗಸೆ ಬೀಜದಿಂದ ನಮ್ಮ ಹೇರ್ಸ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೂ ಎಷ್ಟೋ ಜನಕ್ಕೆ ಕೆಮಿಕಲ್ ಮೆಹಂದಿ ಹಾಗೂ ಕೆಮಿಕಲ್ ಹೇರ್ ಡ್ರೈ ಅಥವಾ ಕೆಮಿಕಲ್ ಆಯಿಲ್ ಕೂಡ ಯೂಸ್ ಮಾಡಿ ಅವ್ರಿಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಅವ್ರ ಕೂದಲು ಅದರಿಂದ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದು ಬೇಗನೆ ಬೆಳೆಯಬಹುದು, ಆದರೆ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋದಿಲ್ಲ ಅದು ಒಂದು ಕೆಮಿಕಲ್ ಹೇರ್ ಪ್ಯಾಕು. ಆದ ಕಾರಣ ನೀವು ಕೂಡ ಹೀಗೆ ಮನೆಯಲ್ಲಿ ಯೂಸ್ ಮಾಡಿದರೆ ನಿಮಗೆ ಸ್ವಲ್ಪ ಲೇಟಾಗಿ ರಿಸಲ್ಟ್ ಕೊಡ್ಬೋದು, ಆದರೆ ಇದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ನಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ ಅಂತ ನಿಮಗೆ ಇವತ್ತು ಹೇಳ್ಕೊಡ್ತಾ ಇದೆ ಈ ಒಂದು ಹೇರ್ ಪ್ಯಾಕ್ನ. ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇರೋದು ಅಂತ. ಆದರೂ ಕೂಡ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ತಾನೆ ಇರ್ತೀನಿ. ನೀವು ಕೂಡ ಹೀಗೆ ನೋಡ್ಬೋದು. ಈಗಂತೂ ಎಷ್ಟು ಎಣ್ಣೆ ಬಿಟ್ಟಿದೆ ಅಂತ ನಿಮಗೂ ಕೂಡ ಕಾಣಿಸುತ್ತೆ, ಅದೆಲ್ಲ ಕಡೆಗೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಹಾಗೆ ಈ ಒಂದು ಕಬ್ಬಿಣದ ಕಡಾಯಿ ಎಲ್ಲ ಕಡೆಗೂ ಬ್ಲ್ಯಾಕ್ ಆಗಿರೋದು ಅಂತೂ ನೋಡ್ಬೋದು. ನಾ ಹೀಗೆ ಸ್ಪೂನ್ದಿಂದ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗೂ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿದೆ. ಈ ಒಂದು ಸ್ಪೂನ್ನ ಸಹಾಯದಿಂದ ಕೂಡ ಹೀಗೆ ಮ್ಯಾಶ್ ಮಾಡಿದರೆ ಸಾಕು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಇದಕ್ಕೆ ಯಾವುದೇ ಒಂದು ಮಿಕ್ಸಿ ಜಾರ್ ಕೂಡ ಬೇಕಾಗೋದಿಲ್ಲ ಇದು ಪೌಡರ್ ಮಾಡ್ಕೊಳ್ಳೋದಕ್ಕೆ. ಆದ ಕಾರಣ ನಾನು ಇದೇ ಪ್ಯಾನ್ ಒಳಗಡೆನೆ ನಾನು ನಿಮಗೆ ಮಿಕ್ಸಿನ ಮಾಡಿ ತೋರಿಸಿದ್ದೇನೆ. ಆದರೆ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಒಳಗೆ ತಣ್ಣಗಾಗಲು ಬಿಡಬೇಕು ನಾವು, ಯಾಕಂದರೆ ಬಿಸಿಯಾಗಿರುತ್ತೆ ಅಲ್ವ. ನೋಡ್ಬೋದು ಹೀಗೆ ನಾನು ಇದನ್ನು ಎಷ್ಟು ಚೆನ್ನಾಗಿ ಒಂದು ಕುಟ್ಟೋ ಕಲ್ಲಿನ ಸಹಾಯದಿಂದ ಹೀಗೆ ಕುಟ್ಕೊಳ್ತಾ ಇದ್ದೇನೆ ಅಂತ. ಈ ಒಂದು ಹೇರ್ ಪ್ಯಾಕ್ ಮಾಡೋದು ತುಂಬಾ ಈಸಿ ಹಾಗೂ ತುಂಬಾ ಬೇಗ ಕೂಡ ಆಗುತ್ತೆ. ಒಂದು 5 ನಿಮಿಷ ಕೂಡ ಹತ್ತೋದಿಲ್ಲ, ಅಷ್ಟು ಬೇಗ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿರೋದು ಅಂತ. ನಮ್ಮ ಕೈಗೆ ಹಚ್ಚಿ ಕೂಡ ನಾನು ತೋರಿಸ್ತಾ ಇದ್ದೇನೆ. ಹಾಗೂ ನಾನು ಈ ಕೈಗೆ ಹಚ್ಚಿರೋದು ನಿಮಗೆ ಪ್ರೂವ್ ಕೂಡ ಮಾಡಿ ತೋರಿಸ್ತೇನೆ, ತೊಳೆದು ಕೂಡ. ಅದು ಕೂಡ ಒಂದು ಪ್ಲೇಟಲ್ಲಿ ನೀರು ಹಾಕಿ ತೊಳೆದು ಕೂಡ ತೋರಿಸ್ತೇನೆ ನಿಮಗೆ. ಆಮೇಲೆ ಅದು ಎಷ್ಟೇ ಕಲರ್ ಇದ್ದರೂ ಕೂಡ ಹೋಗೋದೇ ಇಲ್ಲ. ಕೈಗೆ ಹಚ್ಚಿದ್ರೇ ಹೋಗ್ತಾ ಇಲ್ಲ, ಆದ ಕಾರಣ ತಲೆಗೆ ಹಚ್ಚಿದ್ರೆ ಹೋಗುತ್ತಾ? ನೀವೇ ಒಂದು ಸಲ ಆದರೂ ಯೋಚನೆ ಮಾಡಿ ನೋಡ್ಬೋದು.
ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ. ಹಾಗೂ ಈ ಒಂದು ಹೇರ್ ಪ್ಯಾಕ್ನ ಈಗಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ವೈಟ್ ಹೇರ್ಸ್ ಆಗ್ತಾ ಇದೆ, ಪ್ರೋಟೀನ್ಸ್ಗಳ ಕಡಿಮೆ ಇರೋ ಕಾರಣ. ಆದ್ದರಿಂದ ಅವರಿಗೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಹಚ್ಚಿದ್ರೆ ಸಾಕು. ಅದು ಕೂಡ ತಲೆ ತೊಳ್ಕೊಂಬೋ ಅಗತ್ಯ ಕೂಡ ಇಲ್ಲ. ನಾನು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನೀವು ಇದರೊಳಗೆ ಸಾಸಿವೆ ಎಣ್ಣೆ ಕೂಡ ಸೇರಿಸ್ಬೋದು. ನೋಡ್ಬೋದು ಈಗ ಅಂತೂ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅಂತ. ಹೀಗೆ ಮಾಡಿ ನೀವು ಹಚ್ಕೊಳ್ಬೋದು. ಅಥವಾ ನಿಮಗೆ ಯಾವಾಗ ಬೇಕು ಆ ಪೌಡರ್ನ ಹಾಗೆ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಯಾವಾಗ ಯೂಸ್ ಮಾಡ್ಕೊಳ್ಬೇಕು ಆವಾಗ ಕೂಡ ನೀವು ಹೀಗೆ ಎಣ್ಣೆನ ಅದರೊಳಗೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಇದನ್ನು ನಿಮಗೆ ತೊಳೆದು ಕೂಡ ತೋರಿಸ್ತೇನೆ ಅಂತ. ಈಗ ನೋಡ್ಬೋದು ನಾನೊಂದು ಪ್ಲೇಟಲ್ಲಿ ನೀರು ತೊಗೊಂಡು ಹೀಗೆ ನಮ್ಮ ಕೈಗೆ ಅಪ್ಲೈ ಮಾಡ್ಕೊಂಡಿದ್ದೆ. ಅಷ್ಟು ಮೆಹಂದಿ ಸ್ವಲ್ಪ ಹೊತ್ತು ಅಂತ ಏನಿಲ್ಲ, ಹಾಗೆ ಮೆಹಂದಿನ ಹಚ್ಕೊಂಡು ನಾನು ಇದರೊಳಗೆ ನಮ್ಮ ಕೈನ ತೊಳ್ಕೊಂಡು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಕೈಗೆ ಎಷ್ಟೇ ಮೆಹಂದಿನ ನಾನು ಒರೆಸ್ಕೊಂಡ್ರೂ ಕೂಡ ಅದು ಕೂಡ ಸ್ವಲ್ಪ ಕೂಡ ನೀರಲ್ಲಿ ಹೋಗ್ತಾನೆ ಇಲ್ಲ. ಹಾಗೂ ನನ್ನ ಕೈಗೆ ಇನ್ನೂ ಜಾಸ್ತಿ ಶೈನಿಯಾಗಿ ಕಾಣಿಸ್ತಾ ಇರೋದು, ಎಣ್ಣೆ ಕೂಡ ಬಿಟ್ಕೊಂಡಿರೋದು ಕೂಡ ನೋಡ್ಬೋದು. ನಾನೆಷ್ಟೇ ಉಜ್ಜಿದ್ರೂ ಕೂಡ ಈ ಒಂದು ಹೇರ್ ಪ್ಯಾಕ್ ನನ್ನ ಕೈಯಿಂದ ಹೋಗ್ತಾನೆ ಇಲ್ಲ, ಅಷ್ಟು ಬ್ಲ್ಯಾಕಾಗಿ ಕಾಣಿಸುತ್ತೆ. ಹಾಗೂ ಇದು ಶೈನಿಯಾಗಿ ಕೂಡ ಎಷ್ಟು ಚೆನ್ನಾಗಿ ಹೊಳಿತಾ ಇರೋದು ಅಂತ ಕೂಡ ನೀವು ನೋಡ್ಬೋದು. ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಂಡು ನಾವು ಏನು ಪದೇ ಪದೇ ತಲೆ ಸ್ನಾನ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇರುತ್ತೆ ಹಾಗೂ ನಾವು ಬುಡದಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ತಲೆ ಕೂಡ ತೊಳೆಯೋ ಕೂಡ ಆಗುತ್ತೆ, ಒಂದು ಟೆನ್ಷನ್ ಕೂಡ ಇರೋದಿಲ್ಲ. ನೀವು ಕೂಡ ಈ ಒಂದು ಹೇರ್ ಪ್ಯಾಕ್ನ ತಪ್ಪದೆ ಟ್ರೈ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಪ್ಪದೆ ತಿಳಿಸಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಹೇರ್ ಪ್ಯಾಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಎಷ್ಟೇ ವಯಸ್ಸಾದರೂ ಕೂಡ ಅವರು ಕೂಡ ಹೀಗೆ ಮಾಡಿಕೊಂಡು ಹೀಗೆ ಅಪ್ಲೈ ಕೂಡ ಮಾಡ್ಕೊಳ್ಬೋದು. ಜೆಂಟ್ಸ್ ಲೇಡೀಸ್ ಅಂತ ಏನೂ ಇಲ್ಲ, ನೀವು ಯಾರು ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ಜೆಂಟ್ಸ್ಗೆ ಅವರು ಬಿಯರ್ಡ್ಸ್ಗೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೋದು. ನೋಡ್ಬೋದು ಹೀಗೆ ನೀವು ಎಲ್ಲೆಲ್ಲಿ ನಿಮ್ಮ ವೈಟ್ ಹೇರ್ಸ್ ಇದೆ ಅಂತ ಅಲ್ಲೆಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡದೆ ಹೋಗಬೇಡಿ. ಥ್ಯಾಂಕ್ ಯು.